ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರ ಜೀವನದಲ್ಲಿ ಜನವರಿ ತಿಂಗಳು ಅದೃಷ್ಟವನ್ನು ತಂದುಕೊಡುತ್ತೆ. ಏಕೆಂದರೆ ಈ ಒಂದು ಸಮಯ ಹೊಸ ವರ್ಷದ ಪ್ರಾರಂಭ. ಜನವರಿ 1ರಿಂದ ಈ ರಾಶಿಯವರಿಗೆ 10ನೇ ತಾರೀಕಿನವರೆಗೆ ಅದೃಷ್ಟದ ಸಮಯವಾಗಿತ್ತು. ಜನವರಿ 5, 6, 7, 8, 9, 10 ದಿನಗಳ ನಂತರ ಇವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ. ಇವರ ಕುಟುಂಬದಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರಿಗೆ ಸಮೃದ್ಧಿ ಮತ್ತು ಉತ್ತಮವಾದ ಆರೋಗ್ಯ ಸಿಗುತ್ತದೆ. ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ದಯಪಾಲಿಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮೇಷ ರಾಶಿಯ ಪುರುಷರು ಮತ್ತು ಮಹಿಳೆಯರಿಗೆ 2026 ಜನವರಿ 5ರಿಂದ 10ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಸ್ಥಿತಿ, ಆರೋಗ್ಯ, ಉದ್ಯೋಗ, ಉದ್ಯಮಿಗಳಿಗೆ, ರಾಜಕೀಯದಲ್ಲಿ ಅಥವಾ ರಿಯಲ್ ಎಸ್ಟೇಟ್ ಕಾರ್ಮಿಕರಿಗೆ, ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡ್ತಿರುವಂಥ ಜನಗಳಿಗೆ ಯಾವ ರೀತಿ ಅದೃಷ್ಟ ಬರುತ್ತೆ, ಯಾವ ರೀತಿ ಮಾರ್ಗವನ್ನು ಅನುಸರಿಸಬೇಕು, ಯಾವ ರೀತಿ ಎಲ್ಲ ಕಷ್ಟಗಳಿಂದ ಹೊರಬರಬೇಕು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಸಂದರ್ಭದಲ್ಲಿ ಈ ವಿಡಿಯೋ ನಿಮ್ಮ ಕಣ್ಣ ಮುಂದೆ ಬಂದಿರೋದು ಕಾಕತಾಳೀಯವಲ್ಲ. ಇದು ನೀವು ಇಷ್ಟಪಡುವಂತಹ ದೇವರ ದೈವಿಕವಾದ ಮಾರ್ಗದರ್ಶನವಾಗಿದೆ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರ ಕಷ್ಟಗಳು ಸಂಪೂರ್ಣವಾಗಿ ಕೊನೆಗೊಳ್ಳುವಂತಹ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು, ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ಸಾಲಗಳಿಂದ ಪರಿಹಾರ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತಹ ಸಮಯ ಇದಾಗಿದೆ. ಈ ರಾಶಿಯವರಿಗೆ ಈ ಅತಿ ದೊಡ್ಡದಾದ ರಹಸ್ಯ ಜೀವನದಲ್ಲಿ ನಡೆಯೋಕೆ ಶುರು ಮಾಡುತ್ತದೆ. ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಅನ್ನೋದು ಸಿಗುವಂತಹ ಸಂದರ್ಭವಾಗಿರೋದ್ರಿಂದ ಇವರು ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುವಂತಹ ಅದೃಷ್ಟವಂತರಾಗಿ ಜೀವನದ ಪ್ರತಿಯೊಂದು ಅನುಭವವನ್ನು ಬಲಪಡಿಸಿಕೊಂಡು ಭವಿಷ್ಯಕ್ಕಾಗಿ ಬಲವಾದ ಅಡಿಪಾಯವನ್ನು ಹಾಕಲು ಇದು ಅದ್ಭುತ ಸಮಯ. ಮೇಷ ರಾಶಿಯವರಿಗೆ ಈ ಸಮಯ ಆಕಾಶದಲ್ಲಿ ರೂಪುಗೊಳ್ಳುವಂತಹ ಗ್ರಹಗಳ ಸಾಮೂಹಿಕವಾಗಿರುವಂತಹ ಒಂದು ಅದೃಷ್ಟ ಸಂಪೂರ್ಣವಾಗಿ ನೆಮ್ಮದಿಯನ್ನು ತಂದುಕೊಡುತ್ತದೆ. ಹೌದು, ಈ ರಾಶಿ ಚಕ್ರದಲ್ಲಿರ್ತಕ್ಕಂಥವರು ವಿಭಿನ್ನವಾಗಿರುವಂತಹ ಬಹಳ ಮುಖ್ಯವಾದ ಪಾತ್ರವನ್ನು ಏಕಕಾಲದಲ್ಲಿ ಪರಿಚಯಿಸುವಂತಹ ಸಮಯ ಬರುತ್ತದೆ. ಕಠಿಣ ಶಿಸ್ತು ಮತ್ತು ತಾಳ್ಮೆಯಿಂದ ಪರೀಕ್ಷಿಸುವುದು ಮತ್ತು ನಿಮ್ಮೊಳಗೆ ಕಲ್ಮಶವನ್ನು ತೆಗೆದುಹಾಕುವುದು ನಿಮ್ಮನ್ನು ಶುದ್ಧ ವಜ್ರವನ್ನಾಗಿ ರೂಪಿಸುವಂತಹ ದೈವಿಕವಾದ ಗುರು. ಇನ್ನೊಬ್ಬರು ಕಷ್ಟದ ಸಮಯದಲ್ಲಿ ತಾಯಿಯಂತೆ ನಿಮ್ಮನ್ನು ಅಪ್ಪಿಕೊಳ್ಳುವ ಮತ್ತು ನಿಮ್ಮ ಮನೆ ಮತ್ತು ಮನಸ್ಸನ್ನು ಸಂತೋಷದಿಂದ ತುಂಬುವಂತಹ ದೈವಿಕ ರಕ್ಷಣಾತ್ಮಕ ಗುರಾಣಿ. ಈ ಒಂದು ಸಮಯದಲ್ಲಿ ನಿಮ್ಮ ಬದಲಾವಣೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯಾಗಿರುತ್ತದೆ. ಈ ಸಂದರ್ಭದಲ್ಲಿ ಶನಿದೇವರ ಪ್ರವೇಶ 12ನೇ ಮನೆಗೆ. ಇದು ನಿಮ್ಮ ಜೀವನದಲ್ಲಿ ಶನಿಯ ಆಳ್ವಿಕೆಯ ಮೊದಲ ಹಂತದ ಪ್ರಾರಂಭವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಕೇಳಿದಾಗ ಅನೇಕ ಜನರು ಭಯ ಮತ್ತು ಆತಂಕವನ್ನು ಅನುಭವಿಸುತ್ತಾರೆ. ಶನಿದೇವ ಅಂದರೆ ವಾಸ್ತವದಲ್ಲಿ ಇದು ಭಯ ಪಡುವ ಸಮಯವಲ್ಲ. ಇದು ನಿಮ್ಮನ್ನು ಸುಧಾರಿಸಿಕೊಳ್ಳುವ ಮತ್ತು ಜೀವನದಲ್ಲಿ ಯಾವುದು ಶಾಶ್ವತ ಮತ್ತು ಯಾವುದು ಅಶಾಶ್ವತ ಎಂಬುದರ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಮಯ. ಇದು ನಿಮಗೆ ಅರ್ಥವಾಗುತ್ತಿದ್ದಂತೆ ಮಾಡುತ್ತದೆ. ಆದರೂ ಈ ವರ್ಷ ನಿಮಗೆ ದೈವಿಕ ಗುರುವಾದ ಗುರು ನಿಮ್ಮೊಂದಿಗೆ ನಿಲ್ಲುತ್ತಾನೆ. ವರ್ಷದ ಮಧ್ಯದಲ್ಲಿ ಗುರುವು ತನ್ನ ಉನ್ನತ ರಾಶಿಯಾದಂತಹ ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ 4ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಇದು ನಿಮ್ಮ ಶುಭ ಸ್ಥಳವಾಗಿರುತ್ತೆ. ಈ ಸಮಯ ದೊಡ್ಡ ಆಶೀರ್ವಾದದೊಂದಿಗೆ ಅಲ್ಲದೆ ಪ್ರಯೋಜನಗಳ ಮನೆಯಲ್ಲಿ ಚಲಿಸುತ್ತಿರುವಂತಹ ರಾಹು ನಿಮಗೆ ಅನಿರೀಕ್ಷಿತ ಲಾಭಗಳನ್ನು, ಹೊಸ ಸ್ನೇಹಗಳನ್ನು ಮತ್ತು ದೀರ್ಘಕಾಲದ ಆಸೆಗಳನ್ನು ಈಡೇರಿಸಲು ಅವಕಾಶವನ್ನು ತರ್ತಾ ಇದ್ದಾನೆ. ರಾಹು ನಿಮ್ಮ ಮುಂದೆ ದೊಡ್ಡ ಲಾಭವನ್ನು ಇಡ್ತಾನೆ. ಈ ಬರುವಂತಹ ದಿನಗಳು ನಿಮ್ಮ ಗ್ರಹ ಸ್ಥಾನ ಹೇಗಿರುತ್ತದೆ, ಯಾವ ಕ್ಷೇತ್ರದಲ್ಲಿ ನೀವು ಯಶಸ್ವಿಯಾಗ್ತೀರಾ ಮತ್ತು ಹೆಚ್ಚಿನ ಶುಭ ಫಲಗಳನ್ನು ಸಾಧಿಸಲು ನೀವು ಯಾವ ಸಣ್ಣ ಪರಿಹಾರವನ್ನು ಮಾಡಬೇಕು, ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಅದ್ಭುತವಾದ ರಹಸ್ಯ ಯಾವುದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ದೈವಿಕವಾದ ಮಾರ್ಗದರ್ಶನ ನಿಮ್ಮನ್ನು ಕೈ ಹಿಡಿಯುತ್ತದೆ. ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳೋಕ್ಕೆ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ಈ ಸಮಯ ಓಂ ನಮಃ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ. ಇದು ನಿಮ್ಮ ಮನಸ್ಥಿತಿ ಮತ್ತು ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಸುಧಾರಿಸುವಂತೆ ಮಾಡುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಮೊದಲಿಗೆ ಇದು ಬೆಂಕಿಯ ಒಂದು ಸಂಕೇತವಾಗಿರೋದ್ರಿಂದ ನಿಮ್ಮಲ್ಲಿ ಉತ್ಸಾಹ, ಪರಿಶ್ರಮ ಮತ್ತು ಧೈರ್ಯ ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ. ವೈಯಕ್ತಿಕವಾಗಿ ನೀವು ತುಂಬ ಒಳ್ಳೆಯವರು. ನೀವು ಯಾರಿಗೂ ಕೂಡ ಹಾನಿ ಮಾಡದಷ್ಟು ಶುದ್ಧ ಮನಸ್ಸನ್ನು ಹೊಂದಿದ್ದೀರಾ. ಯಾವುದೇ ಬೂಟಾಟಿಕೆ ಇಲ್ಲದೆ ಇರುವಂತೆ ಮಾತನಾಡುವುದು ನಿಮ್ಮ ಸ್ವಭಾವ. ನಿಮ್ಮ ಜೀವನದಲ್ಲಿ ನೀವು ನೋಡದ ಯಾವುದೇ ಕಷ್ಟವಿಲ್ಲ, ನೀವು ಅನುಭವಿಸದ ಯಾವುದೇ ನೋವಿಲ್ಲ. ಬಾಲ್ಯದಿಂದಲೂ ನೀವು ಪ್ರತಿ ಹೆಜ್ಜೆಯಲ್ಲೂ ಸವಾಲನ್ನು ಮತ್ತು ಪ್ರತಿ ಗೆಲುವಿನಲ್ಲೂ ಅಡಚಣೆಗಳನ್ನು ಎದುರಿಸಿದ್ದೀರಾ. ಇದೆಲ್ಲದಕ್ಕೂ ನೀವು ಪ್ರತಿ ಸೋಲಿನಿಂದಲೂ ಪಾಠ ಕಲಿತಿದ್ದೀರಾ. ಪ್ರತಿ ಕಣ್ಣೀರು ನಿಮ್ಮನ್ನು ಬಲಪಡಿಸಿದೆ. ನಿಮ್ಮ ಜೀವನವು ಗುಲಾಬಿಗಳ ಹಾಸಿಗೆಯಲ್ಲ, ಆದರೆ ಮುಳ್ಳಿನ ಹಾದಿಯಲ್ಲಿ ನಡೆಯುವಂತಹ
ಅನುಭವ. ಆದ್ದರಿಂದ ನೀವು ಜನರ ಮೌಲ್ಯ ಮತ್ತು ಜೀವನದ ಮೌಲ್ಯವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ. ನಿಮಗೆ ಕುಟುಂಬವೆಂದರೆ ಜೀವನ, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳು, ನಿಮ್ಮ ಪೋಷಕರು, ಒಡ ಹುಟ್ಟಿದವರು, ನಿಮ್ಮ ಜಗತ್ತು. ನೀವು ಅವರ ಸಂತೋಷಕ್ಕಾಗಿ ಕಠಿಣ ಪರಿಶ್ರಮ ಪಡಲು ಹಿಂಜರಿಯೋದಿಲ್ಲ. ಅವರಿಗಾಗಿ ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡಲು ನೀವು ಸಿದ್ಧರಿದ್ದೀರಾ. ಅವರ ಮುಖದಲ್ಲಿ ನಗುವನ್ನು ನೋಡಲು ನೀವು ವಿಶ್ರಮವಿಲ್ಲದೆ ಕೆಲಸ ಮಾಡ್ತೀರಾ. ಅವರ ಭವಿಷ್ಯವನ್ನು ಬಂಗಾರ ಮಾಡಿಸುವಂತಹ ಕನಸು ಕಾಣುತ್ತೀರಾ. ಸಮಾಜದಲ್ಲಿಯೂ ನಿಮ್ಮ ಬಗ್ಗೆ ವಿಶೇಷವಾದ ಗುರುತು, ಗೌರವವನ್ನು ಹೊಂದಿರಬೇಕು ಎಂದು ಬಯಸುತ್ತೀರಾ. ನೀವು ನಿರಂತರವಾಗಿ ಎದ್ದು ಕಾಣಲು ಮತ್ತು ನಿಮಗಾಗಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಲು ಪ್ರಯತ್ನ ಪಡ್ತಿದ್ದೀರಾ. ನಿಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವು ನೀವು ಮಾಡುವಂತಹ ಕೆಲಸದಲ್ಲಿ ಗೋಚರಿಸುತ್ತದೆ. ನಾಳೆಗಾಗಿ ಯಾವುದೇ ಕೆಲಸವನ್ನು ಮುಂದೂಡಲು ನೀವು ಇಷ್ಟಪಡೋದಿಲ್ಲ. ಏನೇ ಯೋಜಿಸಲ್ಪಟ್ಟರೂ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುವಂತಹ ದೃಢ ಸಂಕಲ್ಪ ನಿಮ್ಮ ರಕ್ತದಲ್ಲೇ ಇದೆ. ಆದರೂ ನಿಮ್ಮಲ್ಲಿರುವಂತಹ ಈ ಒಳ್ಳೆತನವು ಕೆಲವೊಮ್ಮೆ ನಿಮಗೆ ಶಾಪವಾಗುತ್ತದೆ. ಅನೇಕ ಜನರು ನಿಮ್ಮ ಉದಾರ ಸ್ವಭಾವವನ್ನು, ಸಹಾಯದ ಮನೋಭಾವವನ್ನು ಹಗುರವಾಗಿ ತೆಗೆದುಕೊಳ್ತಾರೆ. ನಿಮ್ಮಿಂದ ಸಹಾಯ ಪಡೆದವರು ಅಗತ್ಯವಿಲ್ಲದೆ ಇದ್ದಾಗ ಬೇಡ ಎಂದು ನಿಮ್ಮನ್ನು ಬಿಟ್ಟು ಹೋದಂತಹ ಪರಿಸ್ಥಿತಿಗಳು ಹೆಚ್ಚಾಗಿದೆ. ಸ್ವಂತ ರಕ್ತ ಸಂಬಂಧಿಗಳು ಕೂಡ ನಿಮ್ಮನ್ನು ಉಪಯೋಗಿಸಿಕೊಂಡು ತ್ಯಜಿಸಿರುವಂತಹ ಹಲವಾರು ಉದಾಹರಣೆಗಳನ್ನು ಕಂಡುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಅಂತಹ ಅನೇಕ ಅನುಭವಗಳು ನಡೆದಿರಬಹುದು. ಈ ಮಾತು, ಮೋಸ, ಕೃತ್ಯಗಳು ನಿಮ್ಮನ್ನು ತೀವ್ರ ಒಂಟಿತನಕ್ಕೆ ತಳ್ಳುತ್ತವೆ. ಎಲ್ಲರನ್ನ ಲೆಕ್ಕಿಸದೆ ಒಂಟಿಯಾಗಿರುವ ಭಾವನೆ ನಿಮಗೆ ಯಾರೂ ಇಲ್ಲ ಎಂದು ಭಾವಿಸುವಂತೆ ಮಾಡುತ್ತದೆ. ಇದು ನಿಮ್ಮನ್ನು ಖಿನ್ನತೆಯಾಗಿಸುವಂತೆ ಮಾಡುತ್ತೆ. ನಿಮ್ಮ ನೋವನ್ನು ಯಾರಿಗೆ ಹಂಚಿಕೊಳ್ಳಬೇಕು ತಿಳಿಯದೆ ನೀವು ಹಗಲು ರಾತ್ರಿ ಅಂತ ಯೋಚಿಸುತ್ತಿದ್ದೀರಾ. ಬಾಲ್ಯದಿಂದಲೂ ನೀವು ಎದುರಿಸಿದಂತಹ ಸವಾಲುಗಳು, ಲೆಕ್ಕಕ್ಕಿಲ್ಲದಷ್ಟು ಕಣ್ಣೀರುಗಳು, ಅಷ್ಟೇ ಅಲ್ಲದೆ ಕಷ್ಟ, ಅವಮಾನಗಳು, ಪಿತೂರಿಗಳು ನಿಮ್ಮ ಜೀವನದ ಭಾಗವಾಗಿದೆ. ಆದರೂ ನೀವು ಭಯದಿಂದ ಓಡಿ ಹೋಗಲಿಲ್ಲ. ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸಿದ್ದೀರಾ, ಎದ್ದು ನಿಂತಿದ್ದೀರಾ. ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವಂತಹ ನೈಸರ್ಗಿಕವಾದ ಕೌಶಲ್ಯ ನಿಮ್ಮಲ್ಲಿದೆ. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಕೂಡ ನಿವಾರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ಕಷ್ಟಗಳು ಎದುರಾದಾಗ ನೀವು ಯಾವುದೇ ರೀತಿಯ ನಿರುತ್ಸಾಹವನ್ನು ಹೊಂದೋದಿಲ್ಲ ಮತ್ತು ಅವುಗಳ ಬೇರುಗಳನ್ನು ಕಂಡುಹಿಡಿಯಲು ಮತ್ತು ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನಿಸ್ತೀರಾ. ನಿಮ್ಮ ವಿಶೇಷವಾದ ಈ ಸಮಸ್ಯೆಗೆ ಮನಸ್ಸು, ಪ್ರಕೃತಿಯ ಸಮಸ್ಯೆಗಳನ್ನು ನಿವಾರಿಸುವಂತಹ ಶಕ್ತಿ ನಿಮ್ಮನ್ನು ಯಾವಾಗಲೂ ಕೂಡ ಉತ್ತಮವಾದ ವ್ಯಕ್ತಿ ಅಂತ ಮಾಡ್ತಾ ಹೋಗುತ್ತೆ. ಕಳೆದ ವರ್ಷ 2025 ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಯಂತೆ ಬಂದಿದೆ ಎಂದು ನನಗೆ ಗೊತ್ತು. ಆ ವರ್ಷ ನೀವು ಬಹಳಷ್ಟು ಕಷ್ಟ ಅಲ್ಲದೆ ಜೀವನದಲ್ಲಿ ಬೇಡವೇ ಬೇಡ ಈ ಬದುಕು ಎನ್ನುವಷ್ಟು ನಿರ್ಧಾರದಲ್ಲಿ ಹೋಗಿದ್ದೀರಾ. ಲೆಕ್ಕವಿಲ್ಲದಷ್ಟು ಅವಮಾನಗಳು, ನೀವು ನಂಬಿದವರಿಂದ ದ್ರೋಹಗಳು, ಸ್ನೇಹಿತರ ರೂಪದಲ್ಲಿ ಬಂದಂತಹ ಶತ್ರುಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಈ ಸಮಯ ನೀವು ಎಲ್ಲ ಕಷ್ಟಗಳಿಂದ ಹೊರಬರುವಂತಹ, ಸಂಪೂರ್ಣವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ. ಈ ವರ್ಷದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ನಿರ್ಣಾಯಕ ತಿರುವು ಬರುತ್ತದೆ. ನಿಮಗೆ ಇದ್ದಕ್ಕಿದ್ದಂತೆ ದೊಡ್ಡ ಜವಾಬ್ದಾರಿ ಅಥವಾ ಸ್ಥಾನ ಸಿಗಬಹುದು, ಅಥವಾ ನೀವು ಅನಿರೀಕ್ಷಿತವಾಗಿ ಏನಾದರೂ ಪಡೆಯಬಹುದು. ನೀವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು, ಆದರೆ ತಾಳ್ಮೆ ನಿಮಗೆ ಅತ್ಯಂತ ಬೆಲೆ ಇರುವಂತಹ ಆಯುಧವಾಗಿರುತ್ತದೆ. ಈ ಸಮಯದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಕ್ಷೇತ್ರದಲ್ಲಿ ಮೇಷರಾಶಿಯವರು ಅದ್ಭುತವಾಗಿ ಯಶಸ್ಸನ್ನು ಕಂಡುಕೊಳ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಣದ ರೂಪದಲ್ಲಿ ಮಾತ್ರವಲ್ಲದೆ ಗೌರವದ ರೂಪದಲ್ಲಿ ಪ್ರತಿಫಲ ಸಿಗುವಂತಹ ಸಮಯ ಇದಾಗಿರೋದ್ರಿಂದ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಸೂಕ್ತವಾದ ಸಮಯ. ಇದು ನಿಮ್ಮ ಜೀವನಕ್ಕೆ, ನಿಮ್ಮ ಭವಿಷ್ಯಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಈ ಸಮಯ ಸಣ್ಣ ವ್ಯವಹಾರಗಳನ್ನು ಮಾಡೋರಿಗೆ, ಸಣ್ಣ ಅಂಗಡಿಗಳು, ಹೋಟೆಲ್ಗಳು ಅಥವಾ ಯಾವುದೇ ಬಿಸ್ನೆಸ್ನ ಮಾಡುವಂಥವ್ರಿಗೆ ಉತ್ತಮವಾದ ಸಮಯವಾಗಿರೋದ್ರಿಂದ ಮೇಷರಾಶಿಯವರಿಗೆ ನಡೆಯೋದೆಲ್ಲ ಒಳ್ಳೆಯದೇ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಮಾರ್ಕೆಟಿಂಗ್ ತಂತ್ರಗಳು ಗ್ರಾಹಕರನ್ನು ತಲುಪುತ್ತವೆ. ವ್ಯಾಪಾರ ಸ್ಥಿರವಾಗುತ್ತದೆ, ಲಾಭಗಳು ತೃಪ್ತಿಕರವಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ನೆಟ್ವರ್ಕ್ ಸಂಪರ್ಕಗಳು ಹೆಚ್ಚಾಗೋದ್ರಿಂದ ವ್ಯವಹಾರನ ವಿಸ್ತರಿಸಲು ಈ ಸಮಯ ಸೂಕ್ತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಕಳೆದು ಒಳ್ಳೆಯ ಸಮಯ. ಪರೀಕ್ಷೆಗಳು ನಿಮಗೆ ಒಳ್ಳೆಯ ಅಂಕವನ್ನು ತಂದುಕೊಡುವಂತಹ ಸಮಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಪ್ರಗತಿಯನ್ನು ಸಾಧಿಸುವಂತಹ ನಿಮ್ಮ ಕಾರ್ಯಪ್ರದರ್ಶನ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂತಹ ಸಂದರ್ಭವಾಗಿದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಬಡ್ತಿ, ಸಂಬಳ ಎಲ್ಲವೂ ಹೆಚ್ಚಿಗೆಯಾಗಿ ಸಿಗುತ್ತದೆ. ನೀವು ಅನುಭವಿಸಿರುವಂತಹ ಪ್ರತಿಯೊಂದು ಕಷ್ಟಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಸಮಯವಾಗಿದೆ. ಹೌದು, ಜನವರಿ 5ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು ನಡೆಯೋಕೆ ಸಾಧ್ಯವಾಗುತ್ತೆ. ದೈವಿಕವಾದ ಮಾರ್ಗದರ್ಶನ, ಅನುಗ್ರಹ ನಿಮ್ಮ ಜೀವನದಲ್ಲಿ. ಸಂಬಳ ಹೆಚ್ಚಳಕ್ಕಾಗಿ ಕಾಯ್ತಾ ಇದ್ರೆ ಸಿಹಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ. ಮೇಲಾಧಿಕಾರಿಗಳ ಸಹಾಯದಿಂದ ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪ್ತೀರಾ. ಗೃಹಿಣಿಯರು ಕೂಡ ಈ ಸಮಯದಲ್ಲಿ ಒಳ್ಳೆಯದಾಗಿಯೇ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯವಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡನಿಗೆ ಅಥವಾ ಕುಟುಂಬದವರಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುವಂತಹ ಸಮಯವಾಗಿದೆ. ಒಟ್ಟಾರೆಯಾಗಿ
ಒಟ್ಟಾರೆಯಾಗಿ ಮಕ್ಕಳಿಂದ ಕೂಡ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳ್ತೀರಾ. ಅವರ ಸಾಧನೆಗಳು ನಿಮಗೆ ಹೆಚ್ಚು ಸಂತೋಷ ಮತ್ತು ಖುಷಿಯನ್ನು ತಂದುಕೊಡುತ್ತೆ. ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಅತ್ಯುತ್ತಮವಾಗಿರೋದ್ರಿಂದ ಈ ಸಮಯದಲ್ಲಿ ತಪ್ಪು ತಿಳುವಳಿಕೆಗಳು ದೂರವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು. ಶುಭ ಫಲಿತಾಂಶವನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು. ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ನವಗ್ರಹದಲ್ಲಿ ಶನಿಗೆ ಎಣ್ಣೆ ಅಭಿಷೇಕ ಮಾಡೋದು ಒಳ್ಳೆಯದು. ಬಡವರು, ವೃದ್ಧರು ಮತ್ತು ಅಂಗವಿಕಲರಿಗೆ ಸಾಧ್ಯವಾದಷ್ಟು ಆಹಾರವನ್ನು, ಬಟ್ಟೆ ಅಥವಾ ಆರ್ಥಿಕ ಸಹಾಯವನ್ನು ದಾನ ಮಾಡಿ. ಕಾಗೆಗಳಿಗೆ ಆಹಾರ ನೀಡುವುದು ಶನಿಗೆ ಇಷ್ಟವಾಗುತ್ತದೆ. ಭಗವಂತನ ದಿನದಂದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಹನುಮಂತನನ್ನು ಪೂಜಿಸೋದು ಅತ್ಯುತ್ತಮವಾದ ಮಾರ್ಗವಾದ ಪರಿಹಾರ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸ್ ಅಥವಾ ಸುಂದರಕಾಂಡವನ್ನು ಪಠಿಸಿ. ಇದು ನಿಮಗೆ ಮಾನಸಿಕವಾಗಿ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಶಿಕ್ಷಕರು, ಹಿರಿಯರು ಮತ್ತು ಪೋಷಕರನ್ನು ಗೌರವಿಸಿ. ನಿಮ್ಮ ಜೀವನದಲ್ಲಿ ಅವರ ಆಶೀರ್ವಾದ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಲಾಭ ಮತ್ತು ಶಕ್ತಿಯನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರ ಜೀವನದಲ್ಲಿ ಕಷ್ಟಗಳು ಕಳೆದು ಸುಖ, ಶಾಂತಿ, ನೆಮ್ಮದಿ ಬರುವಂತಹ ಸಮಯವಾಗಿದೆ. ಸೋಮವಾರ ಶಿವ ದೇವಸ್ಥಾನಕ್ಕೆ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನ ಮಾಡೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಅದ್ಭುತವಾದ ಸಮಯವಾದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ವಿಶೇಷವಾಗಿ ಲಾಭವನ್ನ ಬರಮಾಡ್ಕೊಳ್ತೀರಾ. ರಾತ್ರೋರಾತ್ರಿ ಶ್ರೀಮಂತಿಕೆಯ ಒಂದು ಯೋಗ ಕೂಡ ಬರುತ್ತದೆ. ಅದೃಷ್ಟಶಾಲಿಗಳಾಗಿ ಸಂಪತ್ತಿನ ಸುರಿಮಳೆಯನ್ನ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಳೋಕೆ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲನ್ನು ತಟ್ಟೋಕೆ ಸಿದ್ಧಳಾಗಿದ್ದಾಳೆ. ಎಲ್ಲ ಕಷ್ಟಗಳಿಂದ ಕಲಿತಂತಹ ಪಾಠವನ್ನ ಎಂದಿಗೂ ಕೂಡ ಮರಿಬೇಡಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಮುಂದೆ ಏನು ಮಾಡಬೇಕು ಎಂಬಂತಹ ಸ್ಪಷ್ಟವಾದ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಬುದ್ಧಿಶಕ್ತಿ ನಿಮಗೆ ಶುರುವಾಗ್ತಾ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಲಾಭ, ಅನುಕೂಲಕರವಾದ ಪರಿಸ್ಥಿತಿಯನ್ನು ಬರಮಾಡಿಕೊಳ್ಳುವ ಮೇಷರಾಶಿಯವರಿಗೆ ಇನ್ನು ಮುಂದಿನ ಯಾವುದೇ ಸಮಸ್ಯೆಗಳು ಅವರನ್ನು ಕಾಡದೇ ಇರಲಿ. ಅವರ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಕುಟುಂಬದಲ್ಲಿ ಅಭಿವೃದ್ಧಿ ಆಗಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.